ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ನಮ್ಮ ಗಾನವಿ ಈಗ ಕಾಲೇಜಿಗೆ ರೆಡಿ ಆಗವಳೆ. ಹಂಗಂತ ನೋಡಿ ಇಲ್ಲಿ ನಮ್ಮ ಗಾನವಿಗೆ ID ಕಾರ್ಡ್ ಕೊಟ್ಟವ್ರೆ ಗೈಸ್. ಆ ID ಕಾರ್ಡು ಆ್ಯಕ್ಚುಲಿ ನನಗೆ ತೋರಿಸೇ ಇರಲಿಲ್ಲ. ಏನಕ್ಕಂದರೆ ಆ ಫೋಟೋದಲ್ಲಿ ಅವಳಷ್ಟು ಚೆನ್ನಾಗಿ ಬಂದಿಲ್ವಂತೆ. ಸೊ ಅದಕ್ಕೆ ನನಗೆ ತೋರಿಸಿಲ್ಲ. ನನಗೇನು ತೋರಿಸಿಲ್ಲ ಅಂದರೆ ನಾನು ಬ್ಲಾಗಲ್ಲಿ ತೋರಿಸ್ತೀನಿ ಅಂತ. ತಾಳಿ ನೋಡೋಣ ಗೈಸ್. ನೋಡಿ ಇಲ್ಲಿ ID ಕಾರ್ಡಲ್ಲಿ ನಮ್ಮ ಗಾನವಿ ಹೆಂಗೆ ಕಾಣ್ತಾವಳೆ. ಹಿಂಗೆ ಹಿಡಿದಿ ಅದು. ಚೆನ್ನಾಗೇ ಕಾಣ್ತೀಯ, ಅದು ಗೊತ್ತು. ಯಾರು ಹೇಳಿ ಚೆನ್ನಾಗಿ ಕಾಣಲ್ಲ ಅಂತ? ಅದ್ರಲ್ಲೂ ಚೆನ್ನಾಗೇ ಕಾಣ್ತಿದ್ಯಾ ಗೈಸ್. ಬನ್ನಿ ಇವಳ ಕಾಲೇಜಿಗೆ ಬಿಟ್ಬಿಟ್ಟು ಬರೋಣ ಅಂತ. ನೆನ್ನೆ ಏನಪ್ಪ ಗೊತ್ತಿಲ್ಲ ಗುರು, ಇದ್ದಕ್ಕಿದ್ದಂಗೆ ಫುಲ್ಲು ಜ್ವರ. ನನಗೆ ಹೇಳ್ತೀನಿ ನಿಮಗೆ ಮುಂದಕ್ಕೆ ಹೇಳ್ತೀನಿ. ಈಗ ಫಸ್ಟ್ ಸೀಟನ್ನ ಒರೆಸ್ಕೊಬಿಡೋಣ. ನೋಡಿ ಇಲ್ಲಿ ಗಾನು, ಮುಂಚೆನೆ ಒದ್ದೆ ಬಟ್ಟೆಲಿ ಒರೆಸ್ತೀಯಲ್ಲ ಸೀಟ್ನ ಅಂತೀಯಲ್ಲ, ಮುಂಚೆನೆ ಒದ್ದೆ ಆಗಿರುತ್ತೆ ಸೀಟು. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದಿದ್ದೆ? 7 ಗಂಟೆಗೆ ಎದ್ದ. ಎಬ್ರಿಸೋದಲ್ವಾ? ನೀನೇ ಹುಷಾರಿದ್ರೆ ಮನೆ ಕಂಡಿದ್ಯಾ, ರೆಸ್ಟ್ ಮಾಡು ಅಂತ ಅದಕ್ಕೆ ಅಲಾರಾಮ್ ಇಟ್ಟಾಗ ಆಫ್ ಮಾಡಿ ಮನೆ ಕತ್ತೀಯಾ? ಯಾರು? ನೀನು. ನಿಂದಲಾರಾಮ ನಾನು ಯಾಕೆ? ನಿನ್ ಪಾಸ್ವರ್ಡೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಸರಿ ಬೈ. ಇದು ಹಾಫ್ ಕ್ಲಾಸಾ ಫುಲ್ಲಾ? ಗೈಸ್, ನಾವ್ ಅಪ್ಪ ಸಾಂಗ್ ಕೇಳ್ಕೊಂಡು ವಾಕ್ ಮಾಡ್ತಿಲ್ಲ, ನ್ಯೂಸ್ ಕೇಳ್ಕೊಂಡು ವಾಕ್ ಮಾಡ್ತಾರೆ. ಮೀಡಿಯಾ ಮಾಸ್ಟರ್ ಏನ್ ಹೆಂಗ್ ತೋರ್ಸಿದೀನಿ? ತಡೀರಿ, ಪಾಸ್ ಮಾಡಿ. ಸಿಗರೇಟ್ ತಗೋಬರೋದನ್ನ ತೋರಿಸಿದೆಯಲ್ಲ, ನಾನು ಹೆಂಗ್ ಕಾಣ್ತಾ ಇದ್ದೆ ಅವಾಗ? ನನ್ ಮಗನ ನಿನ್ನ ಮಾತ್ರ ಆದ್ರೆ ಚೆನ್ನಾಗಿ ತೋರಿಸ್ಕತಿಯ, ಚೆನ್ನಾಗಿ ಇದ್ ಮಾಡ್ತೀಯ. ನಮ್ಮನ್ನ ಹೆಂಗ್ ಬೇಕಂಗ್ ತೋರಿಸ್ತೀಯಲ್ಲ ನನ್ ಮಗನೇ. ಅಲ್ಲ, ಹೆಂಗಂತ ತೋರಿಸಿದ್ದೆ ಅಂತ? ಹೆಂಗ್ ಕಾಣ್ತಾ ಇದ್ದೆ ನಾನು? ಹೆಂಗ್ ಕಾಣ್ತಿದ್ರಿ? ಅದೇ ಮುಖ ಏನು ತೊಳ್ದಿರ್ಲಿಲ್ಲ ಅಂತ? ಹೌದಾ? ನೀಟಾಗಿದ್ದಾಗ ತೋರ್ಸ್ಬೇಕು ತಾನೆ. ಅಲ್ಲ, ನೀವು ಸಿಗರೇಟ್ ಅವಾಗ ಕೇಳಿದ್ರಲ್ಲ, ಮರ್ಯಾದೆ ಹಾಳಾಗೋದು. ಅಲ್ಲ, ಸಿಗರೇಟ್ ನೀವು ಅವಾಗ ಕೇಳಿದ್ರಲ್ಲ, ಅದಕ್ಕೆ ಹಂಗ್ ತೋರ್ಸಿದ್ದು ಡೈರೆಕ್ಟ್ ಆಗಿ. ಅದಕ್ಕೆ ತೋರ್ಸೋದ್ ಹಾಕ್ಬೇಕಾಗಿತ್ತಲ್ವಾ? ಅಲ್ಲ, ಜನರಿಗೆ ಗೊತ್ತಾಗದ್ ಬಿಡು. ಈಗ ನೀವು ಸಿಗರೇಟ್ ಆಯ್ತು ವಾಕ್ ಮಾಡಿ. ಇದು ಹಂಗಂತ CT100 ಇದಕ್ ಬಿಡ್ಬೇಕಿತ್ತು ಸರ್ವಿಸಿಗೆ. ಮಧ್ಯಾಹ್ನ ಹಂಗ ಹೋಗಿ ಬಿಟ್ಬಿಟ್ಟು ಬರ್ಲಾ? ನಾನ್ ಬರ್ಲಾ? ಫ್ರೆಂಡ್ ಯಾರನ್ನ ಕರ್ಕೊಂಡು ಹೋಯ್ತಿ ಬಿಡಿ. ಯಾರು ಬರ್ಲಿಲ್ಲ ಅಂದ್ರೆ ನಾನು ಬರ್ತೀನಿ. ಸರಿ. ಏನವ ಪಪ್ಪ ಹಿಂಗ್ ಹೇಳ್ತೈತೆ? ನಿನ್ನೆ ನನ್ನ ವ್ಲಾಗ್ ಅಲ್ಲಿ ಹಂಗ್ ತೋರ್ಸಿದ್ಯಲ್ಲ ಬೆಳಗ್ಗೆ ಅಂತ. ಅಲ್ಲಲ್ಲ ತಾಳು, ಇವತ್ ಫಸ್ಟ್ ಟೈಮ್ ಹಂಗೆ ಹೇಳ್ತೈತ್ ಪಪ್ಪ. ಅದು ಯಾಕೆ ಗೊತ್ತಾ? ನಾನು ಸಿಗರೇಟ್ ತಂದು ತೋರ್ಸಿದ್ಕೆ ಹಂಗೆ ಅಂತಿರೋದು ಪಪ್ಪ. ನಂಗೆ ಗೊತ್ತಿಲ್ವಾ ಗೈಸ್? ಎಷ್ಟೋ ಸಲ ನಾವು ಅಪ್ಪನ ನಾನು ಬೆಳಗ್ಗೆನೆ ಹಂಗೆ ತೋರಿಸಿದ್ದೀನಿ. ಯಾವತ್ತು ಹೇಳಿಲ್ಲ. ಇವತ್ತು ಮಾತ್ರ ಹಿಂಗೆ ಹೇಳ್ತವ್ರೆ ಅಂದರೆ ಅದೇ ಕಾರಣ. ಸಿಗರೇಟು ಬೇರೆ ಜೊತೆಗೆ ತಂದು ಕೊಟ್ನಲ್ಲ, ಅದಕ್ಕೆ ನಾವು ಅಪ್ಪ ಹಂಗೆ ಹೇಳಿದ್ದ ಅಷ್ಟೇ ಗೈಸ್. ಹಂಗಂತ ನಿನ್ನೆ ಏನಾಗಿತ್ತು ಗೊತ್ತಾ ಗೈಸ್? ನನಗೆ ಸಡನ್ನಾಗಿ ಅದು ಏನಾಯ್ತೋ ಗೊತ್ತಿಲ್ಲ, ಫುಲ್ಲು ಒಂಥರ ಹೊಟ್ಟೆ ಎಲ್ಲ ತೊಳ್ಸ್ದಂಗೆ, ಜೊತೆಗೆ ಸುಸ್ತು, ಸಡನ್ನಾಗಿ ಬಾಡಿ ಪೇಯ್ನು ಎಲ್ಲ ಒಟ್ಟೊಟ್ಟಿಗೆ, ಜ್ವರ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಡ್ತಾ. ಸಖತ್ತು ತಲೆ ಬೇರೆ ನೋವ್ತಿತ್ತ. ಅದಕ್ಕೆ ಕ್ಲೀನಾಗಿ ನಿನ್ನೆ ವ್ಲಾಗು ಕ್ಲೀನಾಗಿ ಮಾಡೋಕ್ಕಂತೂ ಆಗಿರಲಿಲ್ಲ. ಸೊ ಇವತ್ತು ಪರವಾಗಿಲ್ಲ ಅಲ್ಲ, ಫುಲ್ ಸ್ಟಡಿ ಆಗಿದ್ದೀನಿ ಇವತ್ತು. ನೋಡಿ, ನಾವಮ್ಮ ರಸ್ಕು ಎಲ್ಲ ನಿನ್ನೆ ಕೇಳಿದ್ರು, ರಸ್ಕ್ ಏನಾದ್ರು ತಿಂತಿ ಅಂತ. ನಿನ್ನೆ ತಿನ್ನೋಕ್ಕೂ ಆಗ್ತಿರ್ಲಿಲ್ಲ. ಅಮ್ಮ ಇವತ್ತು ಕೊಡಮ್ಮ. ಇವಾಗ ಬೇಡತ್ಲೆ, ತಿಂಡಿ ಮಾಡ್ಕೊಂಡು ತಿನ್ನೋದ್ರಾಯ್ತು. ಗೈಸ್, ಮನೆ ಹತ್ರಕ್ಕೆ ನಮ್ ಶಿಯಾ ಬಂದವಳೆ. ನೋಡಿ ಇಲ್ಲಿ ಹಿಂದೆ ಯಾರು ಕೂತಿರ್ಲಿಲ್ವಾ? ವಾ, ನಿದ್ದೆ ಮಾಡ್ತಿತ್ತಾ? ಇದೇನಿದ್ ಬಟ್ಟೆ ಕೊಟ್ಟು ಕಳ್ಸಾಯ್ತಾ? ಶಿಯಾ ಬಾ, ರೊಟ್ಟಿ ತಿನ್ನ. ಪಡ್ಡು ತಿಂದ ಇನ್ನ ನಿದ್ದೆಗಣ್ಣ, ಅದಕ್ಕೆ ಹೇಳ್ತಿಲ್ಲ. ಇನ್ನ ಆಕ್ಟಿವ್ ಆಗ್ಬೇಕು. ಬಲ್ ಚಾಪೆ ಮೇಲೆ ಕೂತ್ಕ ಆರಾಮಾಗಿ. ಯಾರವ ಕೊಟ್ಟಿದ್ ಕೇಕು? ಟಿಫನ್ ರೆಡಿ ಆಗೈತೆ. ರೊಟ್ಟಿಗೆ ನಾವಮ್ಮ ಚಟ್ನಿ ಮಾಡೋರೆ. ನಮ್ ಶಿಯಾ ಬೇಬಿನೂ ಇಲ್ಲೇ ಐತೆ, ಬಾಳೆಹಣ್ಣು ತಿಂತಾಳೆ. ಬಾಳೆಹಣ್ಣು ಜೊತೆಗೆ ಏನೋ ಗೊಂಬೆ ಏನೋ ಈಗ ಹಾಕೊಟ್ಟಿದ್ದೀನಿ ಟಿವಿಲಿ, ಆರಾಮಾಗಿ ಅದನ್ನ ನೋಡ್ಕೊಂಡು ಕೂತೈತಿಲ್ಲೇ. ಶಿಯಾ ರೊಟ್ಟಿ ಹೆಂಗ್ ತಟ್ಟೋದು ತೋರ್ಸು, ಕ್ಲೀನಾಗಿ ತೋರ್ಸು. ರೊಟ್ಟಿ ಹೆಂಗ್ ತಟ್ಟೋದು ಅತಿ ಬಿಡಿ. ಬೇಡವಾ ಇದು? ಬಾಳೆಹಣ್ಣು ಬೇಡವಾ? ರೊಟ್ಟಿ ಬೇಕಾ? ರೊಟ್ಟಿ ತಿನ್ಸ್ಲಾ? ತಗ. ರೊಟ್ಟಿ, ಬರೀ ರೊಟ್ಟಿ ಬೇಕಾ?
ಚಪ್ಪಲ್ ನೋಡಿ ಇಲ್ಲಿ ಎಷ್ಟು ಸಣ್ಣ ಮಕ್ಳು ಮಾತ್ರ ಎಷ್ಟು ಚಂದ ಅಂದ್ರೆ ಬಟ್ಟೆ ಆಗ್ಲಿ ಹಿಂಗ್ ಸ್ಲಿಪ್ಪರ್ ಆಗ್ಲಿ ಎಲ್ಲ ಪುಟ್ಟಾಣಿಗಿರ್ತವೆ ನೋಡಿ ಇಲ್ಲಿ. ತಗ ಬಾ ನೀನ್ ಚಪ್ಪಲ್ ಹಾಕೊಳ್ಳು ಅಂತ. ಅಯ್ಯೋ ಗೈಸ್ ಹಂಗಂತ ಈ ಚೇರ್ ನೀವು ನೋಡ್ತಿದ್ದೀರಲ್ಲ, ನನ್ನ ಮಗು ನೆನ್ನೆ ಇಲ್ಲಿ ಕೂತಿದ್ನ ಈ ಚೇರ್ ಮೇಲೆ, ಸಡನ್ ಆಗಿ ಇಲ್ಲಿ ಬಿಚ್ಕೊಂಡೇ ಬಿಡೋದ ಇದು. ಅಂದ್ರೆ ಇಲ್ಲಿ ಕೆಳಗಡೆ ಒಂದು ಇಲ್ಲಿ ಬೋಲ್ಟ್ ಇದೆ ನೋಡಿ, ಇಲ್ಲಿ ಇದು ಮೋಸ್ಟ್ಲಿ ಲೂಸ್ ಆಗಿತ್ತು ಏನೋ, ಅದು ಇಲ್ಲಿ ಕೂತಿದ್ದೆ ಒಂದೇ ಸಲ ಇದು ಹಂಗೆ ಓಪನ್ ಆಯ್ತು. ಸೊ ಇವಾಗ ಇದನ್ನ ಟೈಟ್ ಆದ್ರೂ ಮಾಡೋಣ ಬನ್ನಿ. ಕೊಡಿಲಿ ಟೈಟ್ ಮಾಡ್ಬೇಕು, ಕೊಡಿಲಿ ಟೈಟ್ ಮಾಡಕ್ ಕೊಡು. ಇಲ್ಲಿ ನೋಡಿ ಸಿಯಾ ಇವಾಗ ಟೈಟ್ ಆಗುತ್ತೆ ಈಗ. ಅಯ್ಯಯ್ಯ ಈ ಕಡೆದು ಒಂದು ಇದಾಗಿತ್ತು ನಮ್ಮ ಶೇನ್ ಬಿಟ್ಟೋಗೋಣ. ಬಿಟ್ಟೋಗೋಣ, ಅವಳು ಕರ್ಕೊಂಡು ಹೋಗೋದು ಬೇಡ, ಅವಳು ಹಾಲು ಕುಡಿಲಿಲ್ಲ ಅಂದ್ರೆ ಕರ್ಕೊಂಡು ಹೋಗೋದು ಬೇಡ. ಶಿಯ ಬಾಯ್ ಮಾಡು. ಗೈಸ್ ನೋಡಿ ಇಲ್ಲಿ ಕಾರ್ ಒಳಗಡೆ ಬಾಳೆಹಣ್ಣ ರೊಟ್ಟಿ ತುಂಬಿರೋದೆ ಇಲ್ಲಿ, ರೊಟ್ಟಿನೂ ಓಡ್ಸಾಡ್ಲಿ ಅಂತ. ಶಿಯಾ ಗೈಸ್ ನೋಡಿ ನಮ್ಮ ಶಿಯ ಶೆಡ್ ಒಳಗಡೆ ಬರೋಕ್ಕೆ ಎದ್ರಿಕತ್ತೈತೆ, ಏನಕ್ಕಂದ್ರೆ ಚಾರ್ಲಿ ಇದೆ ಅಂತ ಅದಕ್ಕೆ ಮೈಂಡ್ ನೋಡಿ ಇಲ್ಲಿ. ಸೌಂಡು ನೋಡಿ ಹೆಂಗೆ ಕೊಡುತ್ತೆ. ಶಿಯಾ ಬಾ ಶೆಡ್ಡಿಗೆ ಬಾ. ಏನು ಗೈಸ್ CT100ನ್ನ ಸರ್ವಿಸ್ ಮಾಡ್ಸೋಣ ಅಂತ ಈಗ ತಗೊಂಡು ಹೋಗ್ತಾ ಇದ್ದೀನಿ ಈಗ. ಜೊತೆಗೆ ಹಂಗೆ ಬ್ರೇಕು ಚೈನ್ ಟೈಟ್ ಎಲ್ಲ ನೋಡ್ಬಿಟ್ಟು ಸರ್ವಿಸ್. ಸರಿ ಅಂಕಲ್, ಇನ್ನೆಲ್ಲ ಆರನ್ನೆಲ್ಲ ಕರೆಕ್ಟ್ ಆಗೈತೆ. ಅದೇ ಇನ್ನ ಒಂದ್ ಸ್ವಲ್ಪ ಚೈನ್ ಟೈಟು ಅವೆಲ್ಲ ಮಾಡಿ. ಇದು ಸ್ಕೂಟಿ ಅದೇ ಬಿಟ್ಟಿದ್ರಲ್ಲ ಅಪ್ಪ ಒಂದಿನ, ಅದು ಮತ್ತೆ ವೈರಿಂಗಲ್ಲಿ ಏನೋ ಪ್ರಾಬ್ಲಮ್ ಕೊಡ್ತೈತೆ. ಯಾರನ್ನು ಇದಾಯ್ತಿಲ್ಲ, ಸೆಲ್ಫಲ್ಲೂ ಸ್ಟಾರ್ಟ್ ಆಯ್ತಿಲ್ಲ. ಇಲಿಗಳು ತೊಂದರೆ ಅಲ್ಲಿ. ಅದನ್ನ ಅದು ಮತ್ತೆ ತರದ ಅಂಕಲ್ ಸರಿ ಮಾಡ್ತೀರಾ? ಯಾವತ್ತು ತರೋದು? ಸರಿ, ಇದು ಯಾವತ್ತು ಕೊಡ್ತೀರಾ? ಸಂಜೆ ಕೊಡ್ತೀರಾ? ಸರಿ, ಫೋನ್ ಮಾಡಿ ಅಪ್ಪಂಗೆ ಮುಗ್ದಾದ್ಮೇಲೆ. ಸರಿ ಅಂಕಲ್. ಸರಿ ಆಯ್ತು, ಓಕೆ. ಬೈಕನ್ನ ಸರ್ವಿಸಿಗೆ ಬಿಟ್ಬಿಟ್ಟು ಗೈಸ್ ಹಂಗೆ ಇಲ್ಲಿ ಇಮ್ಯಾಜಿನ್ ಸ್ಟೋರಿಗೆ ಈಗ ಬಂದಿದ್ದೀನಿ. ಏನಕ್ಕೆ ಅಂದರೆ ಇಯರ್ ಪಾಡ್ಸ್ ತಗೊಳ್ಳೋಣ ಅಂತ, ವಯರ್ಡಿಂದು ಇಯರ್ ಪಾಡ್ಸು. ಸೊ ಬೇಕಿತ್ತು, ಸೊ ಅದಕ್ಕೆ ಇದನ್ನ ತಗೊಳ್ಳೋಣ ಅಂತ ಇಲ್ಲೇ ಬಂದಿದೆ ಗೈಸ್. ನೀನು ಹೇಳಿದ್ದು ಇದೇನಾ? ನೀನು ತಗೋಬೇಕಿದ್ರೆ ಗ್ರೀನ್ ಸಿಗ್ಲಿಲ್ಲ ಅಂತ. ಗೈಸ್ ಚಲೋ ಗೈಸ್, ಆ್ಯಕ್ಚುಲಿ ಒಂದು ಇಯರ್ ಪಾಡ್ಸ್ ತಗೊಳ್ಳೋಣ ಅಂತ ಇದ್ದೆ, ವಯರು. ಸೊ ಅಂತೂ ಫೈನಲ್ ಆಗಿ ತಗೊಂಡೆ. ಎಡಿಟಿಂಗ್ ಮಾಡೋಕ್ಕೂ ಸ್ವಲ್ಪ ಹಿಂಸೆ ಅನ್ಸೋದು, ಅದಕ್ಕತ್ತಾಗಿ ಆ್ಯಪಲ್ದೆ ವಯರ್ಡಿಂದ ಇಯರ್ ಪಾಡ್ಸ್ ತಗೊಳ್ಳೋಣ ಅಂತ ಅನ್ಕೊಂಡೆ. ಈ ಕ್ಲಾಸಿಗೆ ಹೋಯ್ತೆ ಈಗ ಮಾಕ ತೋರ್ಸ ಆಚಿಗೆ ಬರ್ತೀನಿ, ಅವನು ಹೋಗೋನು ಮಧ್ಯಾಹ್ನ ಹೊಟ್ಟೆ ಸಿಗ್ತೈತೆ. ಸರಿಲೋ? ಸರಿ ಮಮ್ಮ ಇದು ಹಂಗಂತ ಇದನ್ನು ತಗೊಂಡೆ. 2000 ಆಯಿತು. ಇಷ್ಟೊಂದು ತೆಳ್ಳಗ ನೋಡಿಲ್ಲ, ಇಟ್ಕಲ್ ನೋಡಿದು ಇಷ್ಟೊಂದು ಕಟ್ಟಂಗೆ ಅಲ್ವಾ, ಇಷ್ಟೊಂದು ತೆಳ್ಳಗೆ. ಗೈಸ್ ವಯರ್ ಕ್ವಾಲಿಟಿ ಫುಲ್ ತೆಳ್ಳಗೈತಪ್ಪ. ಗೈಸ್ ಸ್ಕೂಟಿ ಓಡಿಸ್ದಲ್ಲೇ ಫುಲ್ಲು ಧೂಳು ಹಾಕ್ಬಿಟ್ಟೈತೆ ನೋಡಿಲಿ, ಅದಕ್ಕೀಗ ನೀರು ಹಾಕ್ತಾ ಇದ್ದೀನಿ ಈಗ. ಗೈಸ್ ಸ್ಕೂಟಿನ ಸ್ಟಾರ್ಟ್ ಮಾಡಿ ಎಷ್ಟೋ ದಿನ ಆಗಿತ್ತು, ಆ್ಯಕ್ಚುಲಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಅಂತೂ ಕಿಕ್ ಹೊಡೆದು ಆಮೇಲೆ ಈಗ ಸ್ಟಾರ್ಟ್ ಆಯಿತು ನೋಡಿ. ಇಲ್ಲಿ ಸ್ಪೀಡೋಮೀಟ್ರೂ ಕ್ಲೀನಾಗಿ ವರ್ಕ್ ಆಯ್ತಿಲ್ಲ, ಫ್ಯೂಲಿಂದು ಕ್ಲೀನಾಗಿ ವರ್ಕ್ ಆಯ್ತಿಲ್ಲ. ಈಗ ನಮ್ಮಮ್ಮ ಇವಾಗ ಹೋಗಿ ಕಬ್ನಲ್ಲಿ ತಗೋಬಾ ಅಂತ ಹೇಳಿದ್ರ. ಗೈಸ್ ನೋಡಿ ನಮ್ಮ ಸಲ್ಮಾನ್ ಬೈ ಆ ದಿನಕ್ಕೆ 1.5-1.5 2,000 ಲೋಟ ಹೋಗುತ್ತೆ ಅಂತೆ. ಸೊ ಟೋಟಲ್ ಆಗಿ ಲೆಕ್ಕ ಹಾಕಿದ್ರೆ 20 ರೂಪಾಯಿಗೆ ಒಂದು ಲೋಟ ಅಂದರೆ ಒಂದು 30,000 40 ಸಾವಿರ ಭಯ. ನಾವು ಇಂಜಿನಿಯರಿಂಗ್ ಅದು ಇದು ಅನ್ಕೊಂಡು ಒಂದು 6 ತಿಂಗಳು ದುಡ್ಕತ್ತೀರಾ, ಆಮೇಲೆ ಮಿಕ್ಕಿದ 6 ತಿಂಗಳು ಮಳೆಗಾಲ ಟೈಮಲ್ಲಿ ಮನೆ ಹತ್ರ ಏನಾರು ಬೇರೆ ಕೆಲಸ ಮಾಡ್ಕೊತೀರಾ. ಮಿಕ್ಕಿದ 6 ತಿಂಗಳಲ್ಲಿ ಮಾಡಿದ್ದೀನಿ ಭಯ, 80 ಮಾಡಿದ್ದೀನಿ. ಸರಿ ಅವ್ರ ಕಬ್ನಲ್ಲಿ ಅವರು ದಿನಕ್ಕೆ 1.5 2,000 ಲೋಟ ಸೇಲ್ ಮಾಡ್ತಾರಂತೆ. ಅಲ್ಲಿಗೆ ದಿನಕ್ಕೆ 40ರಿಂದ ಒಂದು 30ರಿಂದ 40 ಸಾವಿರ ದಿನಕ್ಕೆ. ಒಂದು ಗುಳ್ಳೆ ತರ ಅದಿದ ಅದಕ್ಕೆಲ್ಲ ಊದೈತಲ್ಲಿ. ಗೈಸ್ ನಮ್ಮ ಗಾನವೇನು ಈಗ ಕಾಲೇಜಿಂದ ಬಂದವಳೆ ಗೈಸ್. ಮುಖ ತೊಳ್ದಂಗೆ ಕಾಣಿಸಿಲ್ಲ.
ಅದೇನು ಪಿನ್ ಹಾಕೊಂಡಿದ್ಯಾ ಗುಂಡಿ ಬಿದ್ದೋಗೈತಾ ಅಲ್ಲಿ? ಗುಂಡಿ ಇಲ್ಲ ಅಲ್ಲಿ. ಹಿಂಗಂದಿರ್ ಬರ್ತಾ ಬ್ಲೇಸರ್ ತಕ್ಕೊಡ್ತಿದ್ನ. ಇವಾಗೆಲ್ಲ ನೀನ್ ಬರ್ತಾ ಹೇಳ್ಬೇಕಿದ್ ನೀನು. ಗೈಸ್ ಬನ್ನಿ ಗೈಸ್, ಇವಾಗ ನಾವು ಕಮೆಂಟ್ಸ್ಗಳಿಗೆ ಲಾಸ್ಟ್ ಬ್ಲಾಗ್ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋಣ. ಸುಮ್ನಿರೆ, ಇಲ್ಲಿ ಕಮೆಂಟಿಗೆ ರಿಪ್ಲೈ ಕೊಡೋದು ಬೇಡವಾ? The way you drinking ABC juice is absolutely wrong. Drink it without filtration, fiber content. ಇಲ್ಲಿ ಎಸಿತಾ ಇದ್ದೀರಾ ಬ್ರೋ. ಎನಿವೇ ಇನ್ನು ಬ್ಲಾಗ್ಸ್ ಬರ್ಲಿ, ಟ್ರೈ ಸಮಥಿಂಗ್ ನ್ಯೂ. ಆಲ್ಸೋ ಟೆಲ್ ಅಂಕಲ್ ಟು ಕ್ವಿಟ್ ಸಿಗರೇಟ್. ಅದೇನಾರು ನಂಗೆ ಹಂಗೆ ಕುಡಿದ್ರೆ ನಂಗೆ ಒಂಥರ ವಾಮಿಟ್ ಬರಂಗಿಲ್ಲ. ಇಲ್ಲೆಲ್ಲ ಮುಂಚೆ ಹಂಗೆ ಕುಡಿತಾ ಇದ್ದೀನಿ. ಸುಮ್ನಿರಾಮ, ಅದು ವಾಂತಿ ಬರಂಗಂತ ಅದು ಕುಡಿಯಕ್ ಆಗಲ್ಲ ಗುರು, ಅದು ಸಖತ್ ಒಂಥರ ಆಗುತ್ತೆ ಬ್ರೋ. ಬಿಡ್ಬೋದು, ಬಿಡಕ್ ಹೇಳಿ ಅಂಕಲ್ಗೆ. ನಮ್ಮ ಫಾದರ್ 35 years ಇಂದ ಸ್ಮೋಕ್ ಮಾಡಿ 5 ವರ್ಷ ಆಗೈತಂತ ಅವ್ರು ಬಿಟ್ಟು ನೋಡೋರಪ್ಪ. ಗ್ರೇಟ್. ಜಾಸ್ತಿ ಬಾಯಿಲ್ ಅನ್ನ ಕೊಟ್ಟು ಹಂಗ ಆಡಿಸ್ಬೇಡ. ಎತ್ತತ್ಬಿಟ್ರೆ ನೀನ್ ಹಂಗ ಆಡಿಸ್ತೀಯ, ಗೊತ್ತಾಗಲ್ಲ ನಿಂಗೆ. Geek is either comment ಹಾಕಿದ್ದಾರೆ. Bro, honestly I felt a little disappointed seeing uncle smoke again. He had come so far and that journey was truly inspiring for all of us. But I know quitting isn't easy and sometimes there are setbacks. Uncle has already proved that he's strong enough to stop. I really hope this is a just small pause and the fight start again soon. ಅದೇ ಎಲ್ಲರೂ ಹೇಳ್ತಿದ್ದೀರಾ ಏನು ಸಿಗರೇಟ್ ಬಿಡಕ್ಕೆ ಅಂತ ಹೇಳಿ ಅಂಕಲ್ಗೆ ಅಂತ. ನೋಡೋಣ, ಇವತ್ತಿನ ಬೆಳಗ್ಗೆ ಹೇಳಿದ್ರು ಇವತ್ತಿಂದ ಮತ್ತೆ ಬಿಡ್ತೀನಿ ಅಂತ. ಬ್ರೋ, ನಿಮ್ಮ ಅಮ್ಮ ಅವರು ಡೇ ಡ್ರೀಮರ್ ಸೀರೀಸ್ ನೋಡ್ತಿದ್ದಾರೆ ತಾನೆ? ಅದು ಮೈ ಫೇವ್ರೆಟ್ ಸೀರೀಸ್ ಬ್ರೋ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಸೀರೀಸ್ ನಲ್ಲಿ ಯಾರು ಫೇವ್ರೆಟ್ ಕ್ಯಾರೆಕ್ಟರ್ ಅಂತ ಹೇಳಿ. ನೀನು ಡೇ ಡ್ರೀಮರ್ ಸೀರೀಸ್ ನೋಡ್ತಿದ್ದು, ಅದರಲ್ಲಿ ಇನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಹೀರೋಯಿನ್ ಗೈಸ್. ನಮ್ಮ ಅಮ್ಮಂಗೆ ನಾನು ಮತ್ತೆ ನನ್ನ ಪಾರ್ಟ್ನರ್ ಇಷ್ಟ ಅಂತೆ ಬ್ರೋ. ಇನ್ನು ಬೈಕ್ ವಿಡಿಯೋಸ್ ಮಾಡಿ ಮತ್ತೆ ಲಾಸ್ಟ್ ವಿಡಿಯೋಗೆ ಸಾಂಗ್ ಹಾಕ್ಬೇಡ ಬ್ರೋ. ಓಕೆ ಗೈಸ್, ಇಷ್ಟ ಆಗಿತ್ತು ಲಾಸ್ಟ್ ಬ್ಲಾಗಿಗೆ ಕಮೆಂಟ್ಗಳು. ಏನಾದ್ರು ಡೌಟ್ ಏನಾದ್ರು ಇದ್ರೆ ನೆಕ್ಸ್ಟ್ ಬ್ಲಾಗ್ ಅಂದ್ರೆ ಈ ಬ್ಲಾಗಿಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಬ್ಲಾಗಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸಿಲ್ವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ ಸೂಪರ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ.